ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇದು ನನ್ನ ಸೆಕೆಂಡ್ ಕುಕಿಂಗ್ ವಿಡಿಯೋ ಆಗಿರುತ್ತೆ. ಇವತ್ತು ನಾನು ಏನು ರೆಸಿಪಿ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂದರೆ, ಇವಾಗಲೇ ನೀವು ತಮ್ಮನೇಲಿ ನೋಡಿರ್ತೀರಾ, ನಾನು ಇವತ್ತು ಚಿಕ್ಕಿ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಇದು ನಮ್ಮ ಚಿಕ್ಕ ವಯಸ್ಸಿಂದಲೂ ಚಿಕ್ಕಿ ಅಂದರೆ ತುಂಬ ಇಷ್ಟ ಅಲ್ವಾ. ಇವಾಗಲೂ ನಮ್ಗೆ ಇಷ್ಟನೇ. ನಾನು ಚಿಕ್ಕ ವಯಸ್ಸಲ್ಲಿ ಇರಬೇಕಾದ್ರೆ ಚಿಕ್ಕಿ 2 ರೂಪೀಸ್ಗೆ ಒಂದು ಸಿಕ್ತಿತ್ತು. ಬಟ್ ಇವಾಗ 5 ರೂಪೀಸ್ ಆಗಿಬಿಟ್ಟಿದೆ. ಅದಕ್ಕೆ ಯಾಕೆ ಮನೇಲೇ ಟ್ರೈ ಮಾಡಬಾರ್ದು ಅಂತ ನಾನು ಮನೇಲೇ ಇವತ್ತು ಚಿಕ್ಕಿ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ, ಬೇಗ ಬೇಗ ಮಾತು ಸಾಕು, ಇವತ್ತು ಬನ್ನಿ ಬೇಗ ಬೇಗ ಏನೇನು ಐಟಮ್ಸ್ ಬೇಕು ರೆಸಿಪಿಗೆ ಅಂತ ತೋರಿಸ್ತೀನಿ. ಮೇಯ್ನ್ ನಮಗೆ ಚಿಕ್ಕಿ ಮಾಡೋದಕ್ಕೆ ಫಸ್ಟ್ ನಮಗೆ ಪೀನಟ್ಸ್ ಬೇಕು. ಸೊ ನಾನು ಈ ಬೌಲಷ್ಟು ಪೀನಟ್ ತೊಗೊಂಡಿದ್ದೀನಿ. ನೆಕ್ಸ್ಟ್ ಬೇಕಾಗಿರೋ ಐಟಮ್ ಬಂದು ನಮಗೆ ಶುಗರ್ ಇಷ್ಟು ತೊಗೊಂಡಿದ್ದೀನಿ, ನೋಡ್ಕೊಳ್ಳಿ. ಸೊ ಶುಗರು ಪೀನಟ್ಗಿಂತ ಸ್ವಲ್ಪ ಜಾಸ್ತಿನೇ ಇರಬೇಕು ಕ್ವಾಂಟಿಟಿ, ಬಿಕಾಸ್ ನೀವು ಪೀನಟ್ನ ಕ್ರಷ್ ಮಾಡಿ ಹಾಕ್ಬೇಕಾದ್ರೆ ಸ್ವಲ್ಪ ಇದು ಶೀಲ್ ಥರ ವರ್ಕ್ ಆಗುತ್ತೆ, ಇಲ್ಲಾಂದರೆ ಅಂಟಲ್ಲ, ಅದು ಸಪ್ರೇಟ್ ಆಗಿಬಿಡುತ್ತೆ. ಸೊ ಶುಗರ್ ಸ್ವಲ್ಪ ಜಾಸ್ತಿನೇ ತೊಗೊಳ್ಳಿ ಪೀನಟ್ಗಿಂತ. ಬನ್ನಿ ಇವಾಗ ನಾವು ಸ್ಟಾರ್ಟ್ ಮಾಡೋಣ, ಯಾವ ಥರ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಮೊದಲು ನಾನು ಚಿಕ್ಕಿ ಮಾಡೋದಕ್ಕೆ ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಪ್ಯಾನ್ ಇಟ್ಟಿದ್ದೀನಿ, ಸ್ವಲ್ಪ ಕಾಯಿಲೆ ಅಂತ ಬಿಟ್ಟಿದ್ದೀನಿ. ಅದಾದಮೇಲೆ ಈ ಪೀನಟ್ ಹಾಕ್ಕೊಂಡು ರೋಸ್ಟ್ ಮಾಡ್ಕೊಬೇಕು, ಡ್ರೈ ರೋಸ್ಟ್ ಮಾಡ್ಕೊಬೇಕು. ಸೊ ಡ್ರೈ ರೋಸ್ಟ್ ಮಾಡ್ತಾನೆ ನಂದು ಈ ಜರ್ನಿ ಸ್ಟಾರ್ಟ್ ಮಾಡೋದಕ್ಕೆ ಕಾರಣ ಯಾರು ಅಂತಲೂ ಹೇಳ್ತೀನಿ ನಿಮಗೆ. ಸೊ ಫಸ್ಟಾಗಿ ನನಗೆ ಈ ಯೂಟ್ಯೂಬ್ ಜರ್ನಿನ ಸ್ಟಾರ್ಟ್ ಮಾಡೋದಕ್ಕೆ ನನಗೆ ಇನ್ಸ್ಪೈರ್ ಮಾಡಿದ್ದು ಯಾರು ಅಂತಂದರೆ, ಯಾರಿರ್ಬೋದು, ನಿಮ್ಗೆ ಏನಾದರೂ ಗೊತ್ತಾದರೆ ಕಮೆಂಟ್ ಮಾಡಿ, ಕಮೆಂಟಲ್ಲಿ ತಿಳಿಸಿ. ಇವಾಗ ನಾನು ಹೇಳ್ತೀನಿ ಯಾರು ಅಂತ. ಸೊ ನಾನು ದಿನ ನಿಮಗೆ ಸ್ಯಾಮ್ ಸಮೀರ್ ಅಂದರೆ ಗೊತ್ತು ಅಂತ ಅಂದ್ಕೊಂಡಿದ್ದೀನಿ. ಸ್ಯಾಮ್ ಸಮೀರ್, ಸೀಮಾ ಸೋನು ಅಕ್ಕ, ಇವ್ರದ್ದೆಲ್ಲರದು ವ್ಲಾಗ್ಸ್ ನೋಡಿಕೊಂಡೇ ಬಂದಿರೋದು ನಾನು. ಅವ್ರು ಇವಾಗ ಒಂದು ಜರ್ನಿ ಮಾಡ್ತಿದ್ದಾರೆ, ಅಂದರೆ ಅವರು ಕಷ್ಟದಿಂದ ಮೇಲೆ ಬಂದಿದ್ದಾರೆ ಅಂತೆಲ್ಲ ತೋರಿಸಿದ್ದಾರೆ ಯೂಟ್ಯೂಬ್ ವ್ಲಾಗ್ಸಲ್ಲಿ. ನಾನು ಅವ್ರ ಬಗ್ಗೆನೂ ಎಲ್ಲ ತಿಳ್ಕೊಂಡಿದ್ದೀನಿ. ನಾನು ಅವ್ರ ದಿನ ವ್ಲಾಗ್ಸ್ ಎಲ್ಲ ಹಾಕಿರ್ತಾರಲ್ಲ, ಒಂದಿನಾನು ಮಿಸ್ ಮಾಡ್ದೇ ನೋಡ್ತೀನಿ. ಸೊ ಅವ್ರು ನೋಡ್ತಾ ಇರುವಾಗ ನನಗೂ ಅನಿಸ್ತಿತ್ತು, ನಾನು ಏನಾರು ಒಂದು ಮಾಡಬೇಕಲ್ಲ ಅಂತ ಅನ್ನಿಸ್ತಾ ಇತ್ತು. ಸೊ ನನಗೆ ಸ್ಯಾಮ್ ಸಮೀರ್ ಅವರೇ ತುಂಬ ಇನ್ಸ್ಪೈರ್ ಮಾಡಿರೋದು ಇದನ್ನು ನಾನು ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡೋದಕ್ಕೆ. ನಾನು ಏನಾದರೂ ಒಂದು ಸ್ಟಾರ್ಟ್ ಮಾಡಬೇಕಲ್ಲ ಅಂದ್ಕೊಂಡಿದ್ದಾಗ ನನಗೆ ಐಡಿಯಾ ಬಂದಿದೆ, ನನಗೆ ಕುಕಿಂಗ್ ಮಾಡೋಣ ಅಂತ. ನನಗೆ ಕುಕಿಂಗ್ ಮೇಲೆ ತುಂಬ ಇಂಟ್ರೆಸ್ಟ್ ಇದೆ. ಅದಕ್ಕೆ ನಾನು ಕುಕಿಂಗ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾನು ಯೂಟ್ಯೂಬ್ ಜರ್ನಿಗೆ ಕಾರಣ ಆದವರೇ ಸ್ಯಾಮ್ ಸಮೀರಣ್ಣ. ನನಗೆ ಅವ್ರು ತುಂಬ ಇಷ್ಟ. ನಾನು ಅವ್ರ ವ್ಲಾಗ್ಸ್ ಎಲ್ಲ ಸಿಕ್ಕಾಪಟ್ಟೆ ನೋಡ್ತೀನಿ. ಅವರೇ ನಮಗೆ ಇನ್ಸ್ಪೈರ್ ಮಾಡಿದ್ದು. ಹೀಗೆ ನನ್ನ ಥರನೇ ಎಷ್ಟೊಂದು ಜನ ಇನ್ಸ್ಪೈರ್ ಆಗಿರ್ತಾರೆ. ಸೊ ಅವರು ಇವಾಗ ಬೇಗ ಅವ್ರ ಜರ್ನಿನ ಸ್ಟಾರ್ಟ್ ಮಾಡ್ಕೊಬೇಕು, ಅವ್ರ ಗುರಿನ ಅವ್ರು ನೋಡ್ಕೊಬೇಕು, ಅವ್ರ ಗೋಲ್ನ ಅವ್ರು ರೀಚ್ ಆಗಲೇಬೇಕು ಅಂತ ನಾನು ಕೇಳ್ಕೊತೀನಿ. ನಿಮಗೆಲ್ಲ ಯಾರ್ಯಾರೆಲ್ಲ ಸ್ಯಾಮ್ ಸಮೀರ್ ಅಂದರೆ ಇಷ್ಟ ಅಂತ ಕಮೆಂಟಲ್ಲಿ ತಿಳಿಸಿ. ನಿಮಗೂ ಇನ್ಸ್ಪೈರ್ ಮಾಡಿದಾರಾ ಅಂತ ಕಮೆಂಟಲ್ಲಿ ತಿಳಿಸಿ. ಸೊ ಇವಾಗ ಸ್ಟಾರ್ಟ್ ಮಾಡೋಣ. ಸೊ ಡ್ರೈ ರೋಸ್ಟ್ ಮಾಡ್ತಾಯಿದ್ದೀನಿ. ಇನ್ನು ಸ್ವಲ್ಪ ಜಾಸ್ತಿ ಸೀಸಬೇಡಿ, ಎಷ್ಟಾಗುತ್ತೋ ಅಷ್ಟು ವೈಟಿಗೆ ಇರಲಿ. ಇನ್ನು ಸ್ವಲ್ಪ ಡ್ರೈ ರೋಸ್ಟ್ ಮಾಡಿಬಿಡೋಣ. ಒಂದು ಸ್ವಲ್ಪ ಆದಮೇಲೆ ಒಂಚೂರು ಚಟಪಟ ಅಂತ ಸಿಡಿದ್ಮೇಲೆ ಆಫ್ ಮಾಡಿ ಗ್ಯಾಸ್ನ. ನೋಡಿ, ಈ ಅದಕ್ಕೆ ಬಂದಮೇಲೆ ನೀವು ಆಫ್ ಮಾಡಿ ಗ್ಯಾಸ್ನ. ಈ ಅದಕ್ಕೆ ಬರಬೇಕು. ಈ ಅದಕ್ಕೆ ಬಂದಮೇಲೆ ಗ್ಯಾಸ್ ಆಫ್ ಮಾಡಿ ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳ್ತೀನಿ. ನೋಡಿ, ಈ ಅದಕ್ಕೆ ಬಂದಮೇಲೆ ನಾನು ಗ್ಯಾಸ್ ಆಫ್ ಮಾಡಿದ್ದೀನಿ. ಇದನ್ನು ಸ್ವಲ್ಪ ಆರಕ್ಕೆ ಬಿಡಿ. ಸ್ವಲ್ಪ ಚೆನ್ನಾಗಿ ಆರಿದ್ಮೇಲೆ ನಾವು ಸಿಪ್ಪೆ ತೆಗಿಬೋದು. ಇವಾಗಲೇ ತೆಗೆದ್ರೆ ಸಿಪ್ಪೆ ಬಿಡ್ಸೋಕ್ಕಾಗಲ್ಲ ಅಷ್ಟು ಈಸಿಯಾಗಿ. ಸ್ವಲ್ಪ ಆರಕ್ಕೆ ಬಿಡೋಣ. ಆಮೇಲೆ ಆರಾದಮೇಲೆ ಬಂದು ಸಿಗ್ತೀನಿ ನಿಮಗೆ. ಆರಾದಮೇಲೆ ಸಿಪ್ಪೆ ಬಿಡಿಸ್ಕೊಂಡು ತೋರಿಸ್ತೀನಿ ಯಾವ ಥರ ಆಗಿರುತ್ತೆ ಅಂತ. ನೋಡಿ, ಇವಾಗ ಇದು ತಣ್ಣಗಾಗಿದೆ. ನೋಡಿ, ಹಿಂಗಂದ್ರೆ ಬಿಡಿಸ್ಕೊತೈತೆ ಸಿಪ್ಪೆ. ಸೊ ಇವಾಗೆಲ್ಲ ಸಿಪ್ಪೆ ಎಲ್ಲ ನೀಟಾಗಿ ಬಿಡಿಸ್ಕೊಂಡು ಸಿಗ್ತೀನಿ ನಿಮಗೆ. ನೀಟಾಗಿ ಇದೆಲ್ಲ ಬಿಡಿಸ್ಕೊಂಡು ಸಿಗ್ತೀನಿ, ಸರಿನಾ? ನೋಡಿ, ಇವಾಗ ಇದೆಲ್ಲ ನೀಟಾಗಿ ಆರಿದೆ. ನೋಡಿ, ಬಿಸಿ ಇಲ್ಲ. ಈ ಥರ ಬಿಡಿಸ್ಕೊಂಡುತ್ತೆ. ನೀಟಾಗಿ ಇದೆಲ್ಲ ಬಿಡಿಸ್ಕೊಂಡು ನಿಮಗೆ ಸಿಗ್ತೀನಿ ಇವಾಗ. ನೋಡಿ ಗೈಸ್, ನಾನು ಸಿಪ್ಪೆಲ್ಲ ಬಿಡಿಸಿದ್ದೀನಿ. ಬಿಡಿಸಾದ್ಮೇಲೆ ಕೈಯಲ್ಲೇ ಸುಮ್ಮನೆ ಕ್ರಷ್ ಮಾಡಿದೆ ಅಷ್ಟೇ. ಸುಮ್ಮನೆ ಕ್ರಷ್ ಮಾಡಿರೋಕ್ಕೆ ಅದು 2 ಭಾಗ ಆಯಿತು. ನೋಡಿ, ಸುಮ್ಮನೆ ಕೈಯಲ್ಲೇ ಕ್ರಷ್ ಮಾಡಿ. ನಿಮ್ಗೆ ಆಗಲಿಲ್ಲ ಅಂತಂದರೆ ಬೇಕಾದ್ರೆ ಮಿಕ್ಸರ್ ಗ್ರೈಂಡರ್ಗೆ ಹಾಕ್ಕೊಂಡು ಒಂದು 5 ಸೆಕೆಂಡ್ ಗ್ರೈಂಡ್ ಮಾಡ್ಕೊಳ್ಳಿ ಸಾಕು. ಇಲ್ಲಾಂದರೆ ಬಾಯಿಗೆ ಸಿಗಲ್ಲ. ನಾನು ಇದೇ ಥರ ಹಿಂಗೆ ಹಾಕ್ತೀನಿ ಇವಾಗ, ಬಾಯಿಗೆ ಸಿಗಲ್ಲ ಇಲ್ಲ ಅಂದರೆ. ಸೊ ನೋಡಿ, ಈ ಥರ ಆಗಿದೆ ಸಿಪ್ಪೆ ಎಲ್ಲ ಬಿಡಿಸಾದ್ಮೇಲೆ. ನೆಕ್ಸ್ಟ್ ಯಾವುದಾದ್ರೂ ವೀಡಿಯೋದಲ್ಲಿ ನಾನು ಫುಲ್ ಗ್ರೈಂಡ್ ಮಾಡಿ ಯಾವ ಥರ ಮಾಡೋದು ಅಂತಲೂ ತೋರಿಸ್ತೀನಿ. ಇವಾಗ ಸದ್ಯಕ್ಕೆ ಈ ಥರ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಇವಾಗ ಏನು ಮಾಡಬೇಕು ಅಂತ ಹೇಳ್ತೀನಿ. ನೆಕ್ಸ್ಟ್ ಇವಾಗ ನಾನು ಅದೇ ಪ್ಯಾನ್ಗೆ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇಷ್ಟು ಹಾಕ್ಕೊಳ್ತಾ ಇದ್ದೀನಿ. ಇಷ್ಟು ಬೇಕು ಸಕ್ಕರೆ, ಚೆನ್ನಾಗಿ ಬೈಂಡ್ ಆಗಲಿ ಅಂತ.
ನೆಕ್ಸ್ಟ್ ಒಂದೇ ಒಂದು ಸ್ಪೂನ್ ನೀರು ಹಾಕೊಳ್ಳಿ, ಯಾಕೆಂದರೆ ಸ್ವಲ್ಪ ಕರಗೋದಕ್ಕೆ ಅಷ್ಟೇ. ಅದು ಫುಲ್ ಗಟ್ಟಿಗೆ ಕರಗಬೇಕು, ಕ್ಯಾರಮಲೈಸ್ಡ್ ಆಗಬೇಕಷ್ಟೇ. ಅದಕ್ಕೆ ಸ್ವಲ್ಪ ನೀರು ಹಾಕೊಂಡಿದ್ದೀನಿ ಅಷ್ಟೇ. ಚೆನ್ನಾಗಿ ಕ್ಯಾರಮಲೈಸ್ ಆದಮೇಲೆ ಸಿಗ್ತೀನಿ ನಿಮಗೆ. ಚೆನ್ನಾಗಿ ಮೆಲ್ಟ್ ಆಗಬೇಕು, ಫುಲ್ ಕ್ಯಾರಮಲೈಸ್ಡ್ ಆದಮೇಲೆ ಸಿಗ್ತೀನಿ ನಿಮಗೆ. ನೋಡಿ ಈ ರೀತಿ ಆಗ್ತಿದೆ. ಅದು ಫುಲ್ಲು ಕರ್ಗೋವರೆಗೂ ಗ್ಯಾಸ್ ಆನಲ್ಲೇ ಇಟ್ಟಿರಿ, ಮೀಡಿಯಮ್ ಉರಿ ಕೊಟ್ಟಿರಿ. ಫುಲ್ ಬ್ರೌನ್ ಬರೋವರೆಗೂ ಕಾಯಿಸಿ, ಅವಾಗ ಚೆನ್ನಾಗಿ ಅದು ಮೆಲ್ಟ್ ಆಗಿರುತ್ತೆ. ಆವಾಗ ಕಡಲೆ ಬೀಜ ನೀಟಾಗಿ ಇಟ್ಕೊಳುತ್ತೆ, ಅವಾಗ ಚಿಕ್ಕಿ ಕರೆಕ್ಟಾಗಿ ಆಗುತ್ತೆ. ನೋಡಿ ಎಷ್ಟು ಕ್ಯಾರಮಲೈಸ್ಡ್ ಆಯಿತು. ಇವಾಗ ಇಷ್ಟ ಆದರೆ ಸಾಕು, ಇಲ್ಲಾಂದರೆ ಸೀದೋಗ್ಬಿಡುತ್ತೆ. ಇವಾಗ ನಾವು ಪೀನಟ್ಸ್ ಹಾಕ್ಬಿಡೋಣ. ನೀವು ಪೀನಟ್ಸ್ ಹಾಕಿದ ತಕ್ಷಣ ಸೈಡಲ್ಲಿ ಒಂದು ಪ್ಲೇಟ್ ಇಟ್ಕೊಂಡಿರಿ, ಎಣ್ಣೆಯಲ್ಲಿ ಗ್ರೀಸ್ ಮಾಡ್ಕೊಂಡು ಇಟ್ಕೊಂಡಿರಿ. ಇವಾಗ ಇದು ಜಾಸ್ತಿ ಹೊತ್ತು ಫ್ರೈ ಮಾಡಿದ್ರೆ ಸೀದೋಗೋ ಥರ ಆಗುತ್ತೆ. ಅದಕ್ಕೆ ಸ್ವಲ್ಪ ಹೊತ್ತು ಹಿಂಗೆ ತಿರುಗಿಸ್ಬೇಕಷ್ಟೆ, ಇಲ್ಲಾಂದರೆ ಅದು ಗಟ್ಟಿ ಆಗಿಬಿಡುತ್ತೆ. ನೋಡಿ ಗಟ್ಟಿ ಆಗ್ತಿದೆ ಆಗಲೇ. ನಾನು ಸ್ವಲ್ಪ ಜೋರಿರೇ ಕೊಟ್ಟಿರ್ತೀನಿ, ಇಲ್ಲಾಂದರೆ ಅದು ಗಟ್ಟಿ ಆಗಿಬಿಡುತ್ತೆ. ಅದು ಬೇಗ ಗಟ್ಟಿ ಆಗಿಬಿಡುತ್ತೆ, ಸಕ್ಕರೆ ಪಾಕ ಅಲ್ವಾ, ಬೇಗ ಗಟ್ಟಿ ಆಗಿಬಿಡುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡೋಣ. ಸೈಡಲ್ಲಿ ಹಿಂಗೆ ಮಾಡುವಾಗಲೇ ಸೈಡಲ್ಲಿ ನೀವೊಂದು ಪ್ಲೇಟಲ್ಲಿ ಆಯಿಲ್ ಗ್ರೀಸ್ ಮಾಡಿ ಇಟ್ಕೊಂಡಿರಿ. ನಾನು ಗ್ಯಾಸ್ ಆಫ್ ಮಾಡಿದ್ದೀನಿ. ಗ್ಯಾಸ್ ಆಫ್ ಮಾಡಿದ ತಕ್ಷಣ ಒಂದು ಪ್ಲೇಟ್ ಇಟ್ಕೊಂಡಿದ್ದೀನಿ. ಅದ್ರ ಮೇಲೇ ಪ್ಲೇಟ್ ಮೇಲೆ ಹಾಕೊಂಡ್ಬಿಡೋಣ ನೀಟಾಗಿ. ನೀಟಾಗಿ ಸ್ಪ್ರೆಡ್ ಆಗಬೇಕು. ಅದು ಅಷ್ಟೇ. ಒಂದು ಪ್ಲೇಟ್ಗೆ ಹಿಂಗೆ ಆಯಿಲ್ ಮೊದಲೇ ಗ್ರೀಸ್ ಮಾಡಿಕೊಂಡಿರಿ, ಇಲ್ಲಾಂದರೆ ಅಂಟ್ಕೊಳ್ಳೋ ಚಾನ್ಸಸ್ ಇದೆ. ಅಷ್ಟು ಹಾಕ್ಬಿಟ್ಟು ಹಿಂಗೆ ಬಿಟ್ಬಿಡಿ, ಸ್ವಲ್ಪ ಹೊತ್ತು ಡ್ರೈ ಆಗಲಿ. ಡ್ರೈ ಹಾಕೋ ಮುಂಚೆ ನೀವೇನು ಮಾಡಬೇಕು ಅಂದರೆ, ಇವಾಗ ಒಂದು ನೈಫ್ ತೊಗೊಂಡು ಶೇಪ್ಸಾಗಿ ಕಟ್ ಮಾಡಬೇಕು. ನಾನು ನೈಫ್ ತರ್ತೀನಿ ರೀ, ಅದು ಬೇಗ ಡ್ರೈ ಆಗಿಬಿಡುತ್ತೆ. ನೀವು ಅಷ್ಟರಲ್ಲೇ ಒಂದೊಂದು ಶೇಪ್ ಕೊಡಬೇಕು ಇದಕ್ಕೆ. ನಾನು ಬಾಕ್ಸ್ ಶೇಪಲ್ಲೇ ಕೊಡ್ತೀನಿ. ಈ ರೀತಿ ಸ್ಪ್ರೆಡ್ ಆಗಿದೆ. ಇವಾಗ ನಿಮಗೆ ಆಮೇಲೆ ಆರಾದ್ಮೇಲೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೋಬೋದು ಅಷ್ಟೇ. ಮೊದಲೇ ಶೇಪ್ ಮಾಡಿ ಇಟ್ಟಿರಿ. ಇದು ಯಾಕೋ ಶೇಪ್ ಆಗಲಿಲ್ಲ, ನಾನು ಆಮೇಲೆ ಪೀಸ್ ಮಾಡಿ ತೋರಿಸ್ತೀನಿ ನಿಮಗೆ. ನೋಡಿ ಚಾಕು ಹೆಲ್ಪಲ್ಲಿ ನೀವು ಈ ಥರ ತೊಗೊಬೋದು. ಫಸ್ಟೇ ಅದಕ್ಕೆ ಚಾಕು ಶೇಪಲ್ಲಿ ನಾನು ಕಟ್ ಮಾಡಬೇಕಾಗಿತ್ತು, ಲೇಟ್ ಆಗೋಯ್ತು, ಅದಕ್ಕೆ ಗಟ್ಟಿನೇ ಆಗೋಯ್ತು. ಸೊ ಚಾಕು ಹೆಲ್ಪಲ್ಲಿ ಈ ಥರ ಕಟ್ ಮಾಡ್ಬೋದು. ನಾನು ಕಟ್ ಮಾಡಿಬಿಟ್ಟು ಆದಮೇಲೆ ತೋರಿಸ್ತೀನಿ ಅಷ್ಟೇ. ಚಾಕು ಒಳಗೆ ಹಾಕಿದ್ರೆ ಅದು ಡ್ರೈ ಆಗಿಬಿಟ್ಟಿರುತ್ತಲ್ಲ, ಬೇಗನೆ ಎಡ್ಕೊಂಬಂದ್ಬಿಡುತ್ತೆ. ನಿಮ್ಗೆ ಆಮೇಲೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೋಬೋದು. ನೋಡಿ ಎಡ್ಕೊಂಡೇ ಬಂದ್ಬಿಡ್ತು ಅಷ್ಟೇ. ನೋಡಿ ಎಲ್ಲ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಎಡ್ಕೊಬೋದು. ಫೈನಲ್ ಔಟ್ಕಮ್ ಈ ಥರ ಬಂದಿದೆ ನೋಡಿ. ಪ್ಲೇಟ್ಗೆ ಹಾಕಿ ತೋರಿಸ್ತೀನಿ ನಿಮಗೆ ಯಾವ ಥರ ಬಂದಿದೆ ಅಂತ. ನೋಡಿ ಈ ಥರ ಆಗಿದೆ. ಶೇಪಲ್ಲಿ ನೀವು ಫಸ್ಟೇ ಚಾಕಲ್ಲಿ ಕಟ್ ಮಾಡಬೇಕು. ನಾನು ಬೇಗ ಬಿಡಿಸ್ಬಿಟ್ಟೆ ವಿಡಿಯೋಗೋಸ್ಕರ, ಅದಕ್ಕೆ ಈ ಥರ ಆಗಿದೆ. ಒಂದ್ಸತಿ ಟ್ರೈ ಮಾಡ್ತೀನಿ. ನೀವು ಒಂದ್ಸತಿ ಮನೇಲಿ ಟ್ರೈ ಮಾಡಿ, ಹೇಗಿತ್ತು ಅಂತ ತಿಳಿಸಿ. ಸೇಮ್ ಅಂಗಡಿಲಿ ಯಾವ ಥರ ಬರುತ್ತೋ ಚಿಕ್ಕಿ ಸೇಮ್ ಅದೇ ಥರನೇ ಇದೆ ನೋಡಿ. ಕ್ರಿಸ್ಪಿಯಾಗಿದೆ. ನಾನು ಒಂದ್ಸತಿ ತಿನ್ಬಿಟ್ಟು ತೋರಿಸ್ತೀನಿ ರೀ ಯಾವ ಥರ ಇದೆ ಅಂತ. ನೋಡಿ ಯಾವ ಥರ ಕ್ರಿಸ್ಪಿಯಾಗಿದೆ. ಸೇಮ್ ಅಂಗಡಿ, ನೀವು ಅಂಗಡಿಲಿ ತೊಗೊಳೋ ಬದಲು 5 ರೂಪಾಯಿ ಸುಮ್ಮನೆ ಕೊಟ್ಬಿಟ್ಟು ತೊಗೊಳೋ ಬದಲು ನೀವೇ ಮನೇಲಿ ಕಡಲೆ ಬೀಜ ತಂದು ಒಂದು ಸ್ವಲ್ಪ ಸಕ್ಕರೆ ಹಾಕಿ ಸೇಮ್ ಚಿಕ್ಕಿ ಥರನೇ ಆಗುತ್ತೆ. ಸೊ ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ನಾನು ನನಗೆ ಯಾರು ಇನ್ಸ್ಪೈರ್ ಮಾಡಿದ್ದು ಅಂತ ಹೇಳಿದ್ದೀನಿ, ಸ್ಯಾಮ್ ಸಮೀರ್ ಅಣ್ಣ ಅಂತ ನಾನು ಹೇಳಿದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವತ್ತಾದರೂ ಅವ್ರ ಬಗ್ಗೆ ಫುಲ್ ಮಾತಾಡ್ತೀನಿ. ಈ ವಿಡಿಯೋದಲ್ಲಿ ಸ್ವಲ್ಪ ಮಾತಾಡಿದ್ದೀನಿ. ಅವ್ರು ನನಗೆ ಹೆಂಗೆ ಹೆಲ್ಪ್ ಆದರು, ಯಾವ ಥರ ನಾನು ಈ ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡೋದಕ್ಕೆ ಯಾವ ಥರ ಇನ್ಸ್ಪಿರೇಷನ್ ಆದರು, ಎಲ್ಲ ಡೀಟೇಲಾಗಿ ನೆಕ್ಸ್ಟ್ ಯಾವುದಾದ್ರೂ ಮುಂದಿನ ವೀಡಿಯೋದಲ್ಲೇ ತಿಳಿಸ್ತೀನಿ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಸೊ ಚಿಕ್ಕಿ ಹೇಗಿದೆ ಅಂತ ಮನೇಲಿ ಒಂದ್ಸತಿ ಟ್ರೈ ಮಾಡಿಬಿಟ್ಟು ಕಮೆಂಟ್ ಮಾಡಿ ಯಾವ ಥರ ಬಂದಿತ್ತು ಅಂತ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.
ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನೆಕ್ಸ್ಟ್ ಯಾವ ರೆಸಿಪಿ ಬೇಕು ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ಬಾಯ್ ಬಾಯ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.